ಎಸ್ ಬನ್ನಿ ಹರೀಶ್ ಕುಮಾರ್, ವಿಕ್ರಮ್ ಫಡ್ಕೆ ಮತ್ತು ನಿಕೇತ್ ರಾಜ್ ನಮ್ಮ ಜೊತೆಗಿದ್ದಾರೆ. ಹರೀಶ್ ಅವ್ರ ಜೊತೆ ನಾನು ಮಾತುಕತೆ ಮುಂದುವರಿಸ್ತೇನೆ. ಹರೀಶ್ ಅವರೇ, ಈಗ ರಾಜ್ಯಪಾಲರು ಬರುವಂಥದ್ದು ನಿಶ್ಚಿತ ಅಂತ ಗೊತ್ತಾಗಿದೆ. ಈಗ ಬಂದ ಮೇಲೆ ಏನು ಅನ್ನುವಂಥದ್ದು, ಒಂದು ವೇಳೆ ಏನಾದ್ರೂ ಬಂದು ಕೆಲವೊಂದು ಪಾಯಿಂಟ್ಗಳನ್ನು ಬಿಟ್ಟು ಓದಿದರೆ ಆಗ ಏನು, ಜೊತೆಗೇನು ಅಂದರೆ ಭಾಷಣ ಮಾಡ್ದೇ ಇದ್ದರೆ ಏನಾಗ್ಬೋದು? ಬಹುಶಃ ನನಗನ್ಸುತ್ತೆ ರಾಜ್ಯಪಾಲರು ಬಂದು ಭಾಷಣ ಮಾಡ್ದೇ ಇರಬಹುದು ಅಂತ ಖಂಡಿತವಾಗಲೂ ಅನ್ನಿಸ್ತಾ ಇಲ್ಲ. ಆದರೆ ಕೆಲವೊಂದು ಪಾಯಿಂಟ್ಗಳನ್ನು ಅವರು ಬಿಡಬಹುದು. ಏನಂತೀರಿ? ಕೇಳ್ತಾ ಇದೆಯಾ ಹರೀಶ್ ಜಿ? ಓಕೆ, ವಿಕ್ರಮ್ ನಮ್ದು ಧ್ವನಿ ಕೇಳ್ತಾ ಇದ್ರೆ ವಿಕ್ರಮ್ ಪ್ಲೀಸ್ ಕಂಟಿನ್ಯೂ. ಬಹುಶಃ ಆ ಪ್ರಶ್ನೆ ನಿಮಗೂ ಕೂಡ ಕೇಳಿಸಿದೆ ಅಂತ ಭಾವಿಸ್ತೇನೆ. ಆ ರೀತಿ ಏನಾದರೂ ಆಗಬಹುದಾ? ಈಗಿನ ಮೂಲಗಳ ಪ್ರಕಾರ ರಾಜ್ಯಪಾಲರು ಖಂಡಿತವಾಗ್ಲೂ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ವಿಕ್ರಮ್ ರಂಗನಾಥ್, ಇವಾಗ ನನಗನ್ಸುತ್ತೆ ರಾಜ್ಯಪಾಲರು ಖಂಡಿತ ಹೋಗ್ತಾರೆ. ಇದು ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ಸ್ ಇದೆ, ಅದನ್ನ ಎಲ್ಲರೂ ಪಾಲಿಸ್ಬೇಕು ಮತ್ತು ಅವರು ಪಾಲಿಸ್ತಾರೆ. ಅದು ಸ್ಥಾನಕ್ಕೆ ತಕ್ಕನಾದಂತಹ ಒಂದು ಮರ್ಯಾದೆ ಇರುತ್ತೆ, ಅದನ್ನ ಮಾಡ್ತಾರೆ. ನಾವು ಇದರದ್ದು ಚ್ಯುತಿ ಆಗುವಂಥದನ್ನ ಎಲ್ಲೂ ಕಂಡಿಲ್ಲ. ಬಟ್ ಕಂಡೀಷನ್ಸ್ ಅಪ್ಲೈ ಅಫ್ಕೋರ್ಸ್. ಯಾಕಂದ್ರೆ ಇವಾಗ ನಾವು ಕಾನೂನನ್ನು ನೋಡ್ಬೇಕಾದ್ರೆ ಸ್ಪಷ್ಟವಾಗಿ ನೋಡ್ಬೇಕು. ಆರ್ಟಿಕಲ್ 176 ಏನ್ ಹೇಳುತ್ತೆ ಅಂತ ಅಂದ್ರೆ, ವರ್ಷದ ಮೊದಲನೇ ಸೆಷನ್ ಅನ್ನ ಇವ್ರು ಅಡ್ರೆಸ್ ಮಾಡ್ಬೇಕು ಅಂತಿದೆ. ಆಮೇಲೆ ಯಾಕೆ ಈ ಸೆಷನ್ ಅನ್ನು ಕರೆದಿದ್ದಾರೆ ಅಂತ ಹೇಳಿ ಅವರಿಗೆ ಇನ್ಫಾರ್ಮ್ ಮಾಡ್ಬೇಕು ಅಂತಿದೆ. ಇಡೀ ಭಾಷಣ ಓದ್ಬೇಕು ಅನ್ನೋದು ಎಲ್ಲೂ ಸಂವಿಧಾನದಲ್ಲಿ ಇಲ್ಲ. ಮೊದಲನೇದಾಗಿ, ದೇರ್ ಈಸ್ ನೋ ಕಂಪಲ್ಷನ್ ಆನ್ ದಿ ಗವರ್ನರ್ to read the entire text of the address prepared by the cabinet. Okay. So ಆದ್ರಿಂದ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಇದಕ್ಕೆ ಕಂಪಲ್ಷನ್ ಇಲ್ವೇ ಇಲ್ಲ. ಇದು ಒಂದ್ ಭಾಗ. ಎರಡನೇದು ಅಂತಂದ್ರೆ, ಈಗ ನನ್ನ ಇನ್ನೊಬ್ರು ಸ್ನೇಹಿತರು ಮಾತಾಡ್ತಾ ಇದ್ರು, ನಿಕೇತ್ ರಾಜ್ ಅಂತ ಕಾಣುತ್ತೆ. ಅವರು ಹೇಳ್ತಾ ಗವರ್ನರ್ ಕೆನಾಟ್ ರನ್ ಅವೇ ಅದು ಇದು ಅಂತ ಹೇಳಿ. ರಾಜ್ಯಪಾಲರ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಈ ತರ ರನ್ ಅವೇ, ಈ ತರದ್ದೆಲ್ಲ ಪದಗಳನ್ನು ಉಪಯೋಗಿಸೋದು ಸೂಕ್ತ ಅಲ್ಲ ಅನ್ನೋದು ನನ್ನ ಕನ್ಸಿಡರ್ಡ್ ಒಪಿನಿಯನ್ ಇದೆ. ಆ ಸ್ಥಾನಕ್ಕೆ ತಕ್ಕನಾಗೆ ಮಾತಾಡಿದ್ರೆ ಎಲ್ಲರಿಗೂ ಘನತೆ ಇರುತ್ತೆ, ಹೇಳೋರಿಗೂ ಘನತೆ ಇರುತ್ತೆ, ಕೇಳಿಸ್ಕೊಳ್ಳೋರಿಗೂ ಅದ್ರದ್ದು ಮರ್ಯಾದೆ ಚೌಕಟ್ಟುಗಳು ಗೊತ್ತಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಕೇತ್ ರಾಜ್ ತಮ್ಮ ಸರ್ದಿ ಈಗ ಏನಿಲ್ಲ, ಬಹಳ ಮುಖ್ಯವಾಗಿ ಗವರ್ನರ್ ಆಗಿಯೇ ನಡ್ಕೊಂಡ್ರೆ ಅದು ತುಂಬಾ ಚಂದಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಯಾಕೆಂತಂದ್ರೆ ನಾನು ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳ್ತಾ ಇದ್ದೀನಿ. ಗವರ್ನರ್ ಅವರ ಸ್ಥಾನಕ್ಕೆ ನಮಗೆ ಅಪಾರವಾದಂತ ಗೌರವ ಇದೆ. ಆ ಸ್ಥಾನಕ್ಕೆ ತಕ್ಕಂತೆ ನೀವು ನಡ್ಕೊಳ್ಳಿ, ಸಂವಿಧಾನದ ಆಶಯಕ್ಕೆ ತಕ್ಕಂತೆ ನಡ್ಕೊಳ್ಳಿ. ಯಾಕೆಂತಂದ್ರೆ ಗವರ್ನರ್ ಅವರ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಅದು. ಯು ಕೆನಾಟ್ ರನ್ ಅವೇ ಅಂತಂದ್ರೆ ಅರ್ಥ, ಯು ಕೆನಾಟ್ ಲೀವ್ ಯುವರ್ ಡ್ಯೂಟಿ, ಯು ಕೆನಾಟ್ ಸೇ ನೋ ದಟ್ ಐ ಕೆನಾಟ್ ಕಮ್, ಬಿಕಾಸ್ ಇಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ, ಯು ಹ್ಯಾವ್ ಟು ಡೂ ದಿಸ್. ಆಗ್ಲೇ ಲಾ ಮಿನಿಸ್ಟರ್ ಕೂಡ ಮಾತನಾಡ್ತಾ ಅದನ್ನು ಹೇಳಿದ್ರು. ಕಾನ್ಸ್ಟಿಟ್ಯೂಷನ್ ನಲ್ಲಿ ಕೂಡ ಬಹಳ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ. ಆರ್ಟಿಕಲ್ 163 ಕೋಟ್ ಮಾಡಿದ್ರು, ಆರ್ಟಿಕಲ್ 176 ಅನ್ನು ಕೋಟ್ ಮಾಡಿದ್ರು. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ದ ವರ್ಡ್ ಇಸ್ ಶಲ್. ಗವರ್ನರ್ಗೆ ಕಾನ್ಸ್ಟಿಟ್ಯೂಷನ್ ಬಹಳ ಸ್ಪಷ್ಟವಾದಂತ, ಈ ದೇಶದ ಸಂವಿಧಾನ ಬಹಳ ಸ್ಪಷ್ಟವಾದಂತ ನಿರ್ದೇಶನವನ್ನ ಕೊಟ್ಟಿದೆ. ಇದು ನಿಮ್ ಕರ್ತವ್ಯ, ನೀವು ಮಾಡ್ಬೇಕು ಅಂತ ಹೇಳಿ. ಈಗ ಬರ್ತಾರೆ ಅನ್ನೋದು ಪಕ್ಕ ಆಗಿದೆ, ಆದ್ರೆ ಕಂಪ್ಲೀಟ್ ಓದ್ತಾರ ಅನ್ನೋದು ಪ್ರಶ್ನಾರ್ಥಕ ಆಗಿದೆ. ಒಂದೊಮ್ಮೆ ಅವ್ರಿಗೇನು ಆಕ್ಷೇಪ ಮಾಡಿದ್ರು ಕೆಲವು ಅಂಶಗಳನ್ನ ತೆಗಿಬೇಕು ಅಂತ ಹೇಳಿ, ಅದನ್ನ ತೆಗೆದೇ ಹಾಗೆ ಕೊಟ್ಟಲ್ಲಿ ಅದನ್ನ ಸಂಪೂರ್ಣವಾಗಿ ಅವರು ಓದೋದಕ್ಕೆ ನಿರ್ಧಾರ ಮಾಡದೆ ಹೋದ್ರೆ ಆಗ ತಮ್ಮ ಗವರ್ಮೆಂಟ್ ನ ನಿಲುವೇನಿರುತ್ತೆ ಅಂತ, ಅದಕ್ಕೂ ಕೂಡ ತಮ್ಮ ಆಕ್ಷೇಪ ಇರುತ್ತಾ, ಅಥವಾ ಬರಬೇಕು ಅವರ ವಿವೇಚನೆಗೆ ಬಿಟ್ಟಿದ್ದು ಓದನಿ ಅನ್ನುವಂಥದ್ದ? ಅಲ್ಲಲ್ಲ, ಗವರ್ನರ್ ವಿವೇಚನೆ ಅನ್ನೋದು ಇದರೊಳಗಡೆ ಇರೋದಿಲ್ಲ. ಯಾಕೆ ಹೇಳ್ತೀನಿ ಅಂತಂದ್ರೆ, ಆರ್ಟಿಕಲ್ 163 ಹೇಳುತ್ತೆ, ಗವರ್ನರ್ ಈಸ್ ಬೌಂಡ್ ಬೈ ದ ಏಡ್ ಅಂಡ್ ಅಡ್ವೈಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂಡ್ ರೆಫ್ಯೂಸಲ್ ಅದು ರೆಫ್ಯೂಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಗವರ್ನರ್ ಏನ್ ಓದ್ತಾ ಇದ್ದಾರೆ, ಇಟ್ ಈಸ್ ಎ ಸ್ಟೇಟ್ಮೆಂಟ್ ಆಫ್ ಗವರ್ಮೆಂಟ್ ಪಾಲಿಸಿ. ನಮ್ಮ ಸರ್ಕಾರದ ಪಾಲಿಸಿ ಸ್ಟೇಟ್ಮೆಂಟ್ ಅನ್ನ ಅವ್ರು ಓದ್ತಾ ಇರುವಂತದ್ದು. ಈಗ ವಿ.ಬಿ. ರಾಮ್ಜಿ ಅನ್ನುವಂತ ಒಂದು ಸ್ಕೀಮಿನ ಬಗ್ಗೆ ನಾವು ವಿರೋಧ ಮಾಡ್ತಾ ಇದೀವಿ. ಯಾತಕ್ಕಾಗಿ? ವಿ.ಬಿ. ರಾಮ್ಜಿಗೆ ಹಿಂದೆ ಅಂದ್ರೆ ಮುಂಚೆ ಮನ್ರೇಗಾ ಅನ್ನುವಂತ ಒಂದು ಯೋಜನೆ ಇದ್ದಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪಾಲು ಎಷ್ಟಿತ್ತು, ರಾಜ್ಯ ಸರ್ಕಾರದ ಪಾಲು ಎಷ್ಟಿತ್ತು. ಸೊ ರಾಜ್ಯ ಸರ್ಕಾರಕ್ಕೆ ಬಹಳ ಕಡಿಮೆ ಹೊರೆ ಇತ್ತು, ಕೇಂದ್ರ ಸರ್ಕಾರ ಸಂಪೂರ್ಣ ಜವಾಬ್ದಾರಿಯನ್ನು ಹೊರ್ತಾ ಇತ್ತು. ಇವತ್ತು ಟ್ಯಾಕ್ಸ್ ಗಳನ್ನು ಕೂಡ, GST ಅನ್ನ ನಮ್ಮ ಪಾಲನ್ನು ನಮಗೆ ಕೊಡೋದಿಲ್ಲ. ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ನೀವು ಇಷ್ಟು ಕ್ಷೀಣವಾಗಿಸ್ತಾ ಏಕದಮ್ ನೀವೀಗಾಗಲೇ ಇಡೀ ಮನ್ರೇಗಾದ ಯೋಜನೆಯನ್ನ ಸಂಪೂರ್ಣವಾಗಿ ಹಳ್ಳ ಇಡಿಸೋದಕ್ಕೋಸ್ಕರ ಇಂಥದ್ದೊಂದು ಸ್ಕೀಮ್ ಅನ್ನು ತರ್ತೀರಿ ಅಂತ ಅಂದ್ರೆ ನಮ್ಮ ಸರ್ಕಾರದ ಮೇಲೆ ಹೊಣೆ ಆಗುತ್ತೆ. ಸೊ ನಾವಿಲ್ಲಿ ಏನ್ ಹೇಳ್ತಾ ಇದೀವಿ ಅಂತಂದ್ರೆ, ಅವರ್ ಪಾಲಿಸಿ ಸ್ಟೇಟ್ಮೆಂಟ್, ನಮ್ಮ ಸರ್ಕಾರ ಇದರ ಬಗ್ಗೆ ಯಾವ ಪಾಲಿಸಿ, ನಮ್ಮ ಸ್ಟ್ಯಾಂಡ್ ಏನು ಅನ್ನೋದನ್ನ ಹೇಳ್ತಾ ಇದೆ. ಇದನ್ನ ಗವರ್ನರ್ ಅವರು ತಮ್ಮಿಚ್ಛೆಯಂತೆ ತಾವು ಎಡಿಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಗವರ್ನರ್ ಅವರು
ನಮ್ಮ ಸರ್ಕಾರದ ಧ್ವನಿಯಾಗಿ, ಅಂದ್ರೆ ನಮ್ಮ ಸರ್ಕಾರದ ಮಂತ್ರಿಗಳು, ನಮ್ಮ ಸರ್ಕಾರದ ಮಂತ್ರಿ ಎಲೆಕ್ಟೆಡ್ ಗವರ್ಮೆಂಟ್ ನ ಒಂದು ಮುಖ್ಯಸ್ಥರಾಗಿ ಅವರಲ್ಲಿ ನಿಂತು ಈಗ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ನ್ಯಾಯ ಸಿಗಲಿ ಅಂತ ಆಗ್ರಹಿಸುವಂಥದ್ದು ಬೇರೆ ವಿಚಾರ. ಆದರೆ ಈ ಕೇಂದ್ರದ ವಿರುದ್ಧ ಸಮರ ಸಾರುವಂಥ ನಿಟ್ಟಿನಲ್ಲಿ ಅಂದರೆ ಆ ರೀತಿಯ ಪಾಯಿಂಟ್ಸ್ಗಳನ್ನು ಸೇರಿಸಿದ್ರೆ ಏನು? ಯಾಕಂದರೆ ಈ ರಾಷ್ಟ್ರಪತಿಗಳೇ ಅದಕ್ಕೆ ಅಂಕಿತ ಹಾಕಿದ ಮೇಲೆ ಈ ರಾಜ್ಯಪಾಲರು ಅದನ್ನು ವಿರೋಧ ಮಾಡುವಂಥದ್ದು ಇದೆಯಲ್ಲ, ಒಂದು ಸದನದಲ್ಲಿ ಒಂದು ಕಲಾಪದಲ್ಲಿ ನಿಂತ್ಕೊಂಡು, ಅದು ಎಷ್ಟರ ಮಟ್ಟಿಗೆ ಸರಿ ಅನ್ನೋ ಪ್ರಶ್ನೆ. ಅಲ್ಲ, ಬಹಳ ಮುಖ್ಯವಾಗಿ ಸರ್, ಇಲ್ಲಿ ರಾಜ್ಯಪಾಲರು ನಮ್ಮ ಸರ್ಕಾರದ, ನಮ್ಮ ಎಲೆಕ್ಟೆಡ್ ಗವರ್ಮೆಂಟ್ ಏನಿದೆಯಲ್ಲ, ಈ ನಮ್ಮ ಸರ್ಕಾರದ ಒಂದು ಮುಖ್ಯಸ್ಥರಾಗಿ ಅವರು ಮಾತನಾಡ್ತಾ ಇರುವಂತದ್ದು. ನಮ್ಮ ಸರ್ಕಾರದ, ನಾನು ಅದೇ ಹೇಳಿದೆ ಬಹಳ ಸ್ಪಷ್ಟವಾಗಿ, ಏನು ಅಂತಂದ್ರೆ ದ ಗವರ್ಮೆಂಟ್ ಪಾಲಿಸಿ ಸ್ಟೇಟ್ಮೆಂಟ್ ಇದು ಯಾವುದೋ ಸರ್ಕಾರದ ವಿರುದ್ಧ ಇವ್ರು ಮಾತನಾಡಿಸ್ತಾ ಇಲ್ಲ. ನಾವು ಸರ್ಕಾರದ ವಿರುದ್ಧ ಮಾತನಾಡೋದು, ಆನಂತರ ಎಲ್ಲವೂ ಕೂಡ ಚರ್ಚೆಯಲ್ಲಿ ಆಡಳಿತ ಪಕ್ಷದವರು, ವಿರೋಧ ಪಕ್ಷದವರು ಟೀಕೆಗಳು ಅವೆಲ್ಲವೂ ನಡೀತದೆ. ಆದ್ರೆ ಗವರ್ನರ್ ಮಾಡುವಂತ ಭಾಷಣ ಏನಾಗಿದೆ, ಅದು ನಮ್ಮ ಸರ್ಕಾರದ ಬಹಳ ಸ್ಪಷ್ಟವಾದಂತ ಪಾಲಿಸಿ ಸ್ಟೇಟ್ಮೆಂಟ್ ಅನ್ನ ಅವರು ತಮ್ಮ ಭಾಷಣದಲ್ಲಿ ನನಗನ್ಸುತ್ತೆ ಬಹುಶಃ ವಿಕ್ರಮ್ ಇದಕ್ಕೆ ಸಂಬಂಧಪಟ್ಟಂಗೆ ಉತ್ತರ ಕೊಡ್ತಾ ಇರ್ತಾರೆ ನಾನು ಭಾವಿಸ್ತೀನಿ. ಹೇಳುವುದನ್ನು ಎಲ್ಲವನ್ನೂ ಕೂಡ ಹೇಳಬಹುದು, ಆದರೆ ಹೇಳುವ ವಿಧಾನ ಗೊತ್ತಿರಬೇಕು ಅಂತ. ಅಂದರೆ ನೀವು ತುಂಬ ಸಂಗತಿಗಳನ್ನು ಅತ್ಯಂತ ಕಡಿಮೆ ಶಬ್ದದಲ್ಲಿ ಯಾವ ರೀತಿ ನೀವು ಅದನ್ನು ಮನವರಿಕೆ ಮಾಡ್ಕೊಡ್ತೀರಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸರ್ಕಾರಕ್ಕೆ ಇದು ಅರ್ಥ ಆಗಬೇಕು. ಯಾಕಂದರೆ ಆಯ್ತಪ್ಪ ನಾನು ಇದನ್ನು ಹೇಳಲ್ಲ ಅಂತಂದ್ರೆ ಅದನ್ನು ಬೇರೆ ಯಾವ ರೀತಿ ಹೇಳಿಸ್ಬೇಕು ಅನ್ನುವಂಥದ್ದು ಕೂಡ ಗೊತ್ತಿರಬೇಕು. ಈಗ ಕೇಂದ್ರವನ್ನು ಟೀಕಿಸುವಂಥದ್ದು ಬೇರೆ, ಆದರೆ ಈ ರಾಮ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ, ಈ ನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗಲಿ ಅನ್ನುವಂಥ ಆಗ್ರಹ ಇದೆ ಅಂತ ಲೈನ್ ಸೇರಿಸೋದು ಕೂಡ ಏನೇನು ಅದ್ರಲ್ಲಿ ಬರ್ದಿದ್ದಾರೆ ನಂಗೆ ಗೊತ್ತಿಲ್ಲ. ಆ ರೀತಿ ಸೇರಿಸುವಂಥದ್ದು ಕೂಡ ಉಚಿತವೇ. ಏನಂತೀರಿ ವಿಕ್ರಮ್? ಹೇಳೋದನ್ನು ಯಾವ ರೀತಿ ಹೇಳಬೇಕು ಅನ್ನುವಂಥದ್ದು ಒಂದು ಕಲೆಗಾರಿಕೆ ಅಂತ. ನೀವು ಹೇಳ್ತಾ ಇರೋದು ತುಂಬಾ ಕರೆಕ್ಟ್ ಆಗಿದೆ. ಮತ್ತೆ ಇದು ನಮ್ಮ ಒಂದು ಡೆಮೋಕ್ರಸಿನಲ್ಲಿ ಅದು ಬರೀ ಹೇಳೋದೇನು ಅಂತಲ್ಲ, ಹೇಳೋ ವಿಧಾನನೂ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಮತ್ತೆ ಇದು ಪಬ್ಲಿಕ್ ಪಾಲಿಸಿ, ಮತ್ತೆ ಪಬ್ಲಿಕ್ ನ ಜೊತೆ ಕರ್ಕೊಂಡು ಹೋಗುವಂತ ಒಂದು ಸಂದರ್ಭದಲ್ಲಿ ಇರ್ಬೇಕಾದ್ರೆ ಎಲ್ಲ ಸರ್ಕಾರಗಳು ಯೋಚನೆ ಮಾಡ್ಬೇಕು. ಕನ್ಫ್ರಂಟೇಷನಿಸ್ಟ್ ಆಟಿಟ್ಯೂಡ್ ಇಟ್ಕೊಳ್ಳೋದಕ್ಕಿಂತ ಅವಾಗ ಏನಾಗುತ್ತೆ, ಕನ್ಫ್ರಂಟೇಷನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಜನರಿಗೆ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರೋದಿಲ್ಲ. ಆದ್ರಿಂದ ಈ ತರದ ಕನ್ಫ್ರಂಟೇಷನ್ ಸಂದರ್ಭಗಳನ್ನ ತಂದ್ಕೊಳ್ಬಾರ್ದು ಅನ್ನೋದೇ ನನ್ನ ಅಭಿಪ್ರಾಯ. ಆಮೇಲೆ ಇನ್ನೊಂದು, ಅವಾಗ್ಲೇ ಇದನ್ನ ಹೇಳ್ತಾ ಇದ್ರು ಆರ್ಟಿಕಲ್ 163 ಅಂತ. ಆರ್ಟಿಕಲ್ 163 ಒಳಗೆ ಸ್ಪಷ್ಟವಾಗಿದೆ ಏನು ಅಂತಂದ್ರೆ, ಎಲ್ಲವೂ ಇದು ಮಾಡ್ಬೇಕು ಅಂತಿಲ್ಲ, ಡಿಸ್ಕ್ರಿಷನ್ ಆಫ್ ದ ಗವರ್ನರ್ ಇದ್ದೇ ಇರುತ್ತೆ ಅಂತ 162(1) ಅಲ್ಲಿ ಇದೆ. ಮತ್ತೆ ಯಾವ್ದು ಅದು ಡಿಸ್ಕ್ರಿಷನ್ ಅನ್ನೋದು ಅದು ಗವರ್ನರೇ ನಿಶ್ಚಯ ಮಾಡ್ಬೇಕು ಅನ್ನೋದು ಕೂಡ ಇದೆ. ಆದ್ರಿಂದ ನಾನು ಸ್ಪಷ್ಟವಾಗಿ ಓದ್ಬಿಡ್ತೀನಿ ನೋಡಿ. ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಅಂಡ್ ಅಡ್ವೈಸ್ ಗವರ್ನರ್. ಸರ್ ಒಂದ್ ನಿಮಿಷ ಮತ್ತೆ ನಾನು ನಿಮ್ಮಿಂದಲೇ ಶುರು ಮಾಡ್ತೀನಿ. ಒಂದ್ ನಿಮಿಷ ಹಾಗೇರಿ, ಒಂದಷ್ಟು ವಿವರಗಳನ್ನು ನೋಡೋಣ. ವಿಧಾನಸೌಧಕ್ಕೆ ಗವರ್ನರ್ ಓದುವಂತಹ ಪುಸ್ತಕವನ್ನ ತಂದಿಟ್ಟಿದ್ದಾರೆ ಸಿಬ್ಬಂದಿ, ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಅಂದರೆ ಗವರ್ನರ್ ಬರುವಂಥದ್ದು ನಿಶ್ಚಿತ. ಏನೇನು ಆಗಬೇಕು ಅಲ್ಲಿ ಪ್ರಕ್ರಿಯೆಗಳಾಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ, ವ್ಯವಸ್ಥೆಗಳಾಗಬೇಕು ಎಲ್ಲವನ್ನೂ ಕೂಡ ಆಗ್ತಾ ಇದೆ. ವಿಧಾನಸಭೆ ಮತ್ತು ಪರಿಷತ್ತಿಗೆ ಆ ಪುಸ್ತಕವನ್ನು ಸಿಬ್ಬಂದಿ ತೆಗೆದುಕೊಂಡು ಹೋಗಿದ್ದಾರೆ. ಆ ಪುಸ್ತಕವನ್ನು ನೋಡಿ, ಆ ಪುಸ್ತಕ ತರ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇದೇ ಪುಸ್ತಕ. ಈ ಪುಸ್ತಕದಲ್ಲಿ ಎಷ್ಟು ಪುಟಗಳನ್ನು ಓದ್ತಾರೆ, ಏನು ಓದ್ತಾರೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ನೋಡಿದ್ದೀವಿ. ವೆಸ್ಟ್ ಬೆಂಗಾಲಲ್ಲಿ ಮೊದಲನೇ ಪುಟ ಮತ್ತು ಕೊನೆಯ ಪುಟ ಅಷ್ಟನ್ನೇ ಓದಿ ರಾಜ್ಯಪಾಲರು ನಮಸ್ಕಾರ ಹೊಡೆದು ಹೋಗ್ಬಿಟ್ರು, ಧನ್ಕರ್ ಅವರು ಅವಾಗ ರಾಜ್ಯಪಾಲರಾಗಿದ್ದಂಥ ಸಂದರ್ಭದಲ್ಲಿ. ಇನ್ನು ಈ ಕಡೆಗೆ ರಾಜ್ಯಪಾಲರು ಆರಿಫ್ ಅವರು ಮುಲಾಜಿಲ್ದಾನೆ ಕೆಲವೊಂದು ಇದನ್ನು ಓದೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇನ್ನು ಬಿಡಿ, ಈ ಕಡೆ ತಮಿಳ್ನಾಡಲ್ಲಂತನೂ ಗವರ್ನರ್ ರವಿ ಅವರು ಇದು 4ನೇ ಸಾರಿ ಧಿಕ್ಕರಿಸಿದ್ದಾರೆ, ಇದು ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ಎಸ್, ಪ್ಲೀಸ್ ಕಂಟಿನ್ಯೂ ವಿಕ್ರಮ್. ನೋಡಿ, ಥ್ಯಾಂಕ್ ಯು ರಂಗನಾಥ್. ಇದ್ರೊಳಗೆ ಹೇಳುತ್ತೆ, ದೇರ್ ಶಾಲ್ ಬಿ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ವಿತ್ ದ ಚೀಫ್ ಮಿನಿಸ್ಟರ್ ಅಟ್ ದ ಹೆಡ್ ಟು ಏಡ್ ಅಂಡ್ ಅಡ್ವೈಸ್ ದಿ ಗವರ್ನರ್ ಇನ್ ದಿ ಎಕ್ಸರ್ಸೈಸ್ ಆಫ್ ಹಿಸ್ ಫಂಕ್ಷನ್ಸ್ ಎಕ್ಸೆಪ್ಟ್ ಇನ್ ಸೋ ಫಾರ್ ಆಸ್ ಹಿ ಇಸ್ by or under this constitution required to exercise his functions or any of them in his discretion. Discretion ಅನ್ನೋದು ಇದೆ ಗವರ್ನರ್ಗೆ. ಆಮೇಲೆ ಎರಡನೇದು ಅದ್ರೊಳಗೆ ನೋಡಿ, if any question arises whether any matter is or is not a matter as respects to which the governor is by or under this constitution required to act in his discretion, the decision of the governor in this discretion shall be final. ಅಂದ್ರೆ ಗವರ್ನರ್ಗೆ ಏನು ಡಿಸ್ಕ್ರಿಷನ್ ಇದೆ ಅದನ್ನ ಗವರ್ನರೇ ನಿಶ್ಚಯ ಮಾಡತಕ್ಕದ್ದು, ಅಂಡ್ ಇಟ್ ಶಾಲ್ ಬಿ ಫೈನಲ್ ಅನ್ನೋದು ಕೂಡ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ. ಓದ್ಬೇಕಾದ್ರೆ ಸಂಪೂರ್ಣ ಓದ್ಬೇಕು. ಗವರ್ನರಿಗೆ ಇಷ್ಟೇ ಪವರ್ ಇದೆ, ಅಷ್ಟೇ ಇದಿದೆ, ಬಾಧ್ಯತೆ ಇದೆ ಅಷ್ಟೇ ಅಲ್ಲ, ಗವರ್ನರಿಗೆ ಈ ಅಧಿಕಾರಗಳು ಕೂಡ ಇದೆ ಸಂವಿಧಾನದಲ್ಲಿ. ಅಂದ್ರೆ ಸರ್, ಈಗ ನಾವೀಗ ಗಮನಿಸ್ತಾ ಇದೀವಲ್ಲ, 11 ಪ್ಯಾರಾಗಳ ಬಗ್ಗೆ ಏನು ಗವರ್ನರ್ಗೆ ಆಕ್ಷೇಪ ಇದೆ, ಒಂದೊಮ್ಮೆ ಅವರು ಅದನ್ನ ಸ್ಕಿಪ್ ಮಾಡಿ ಅವರು ಯಾವ ಅಂಶಗಳನ್ನ ಹೇಳಲಿಕ್ಕೆ ಬಯಸ್ತಾರೋ ಅದನ್ನ ಮಾತ್ರ ಹೇಳಿದ್ರೆ ಅದು ಆಕ್ಷೇಪಾರ್ಹ ಆಗತ್ತಾ? ಸರ್ಕಾರಕ್ಕಂತ ಅವಕಾಶ ಇರುತ್ತೆ? ಖಂಡಿತ ಆಗಲ್ಲ. ನೋಡಿ,
ಅದಾಗಲ್ಲ, ಯಾಕಂದ್ರೆ ಗವರ್ನರ್ಗೆ ಅದ್ರ ಬಗ್ಗೆ ಡಿಸ್ಕ್ರಿಷನ್ ಇದೆ. ಮತ್ತೆ 176 ನಲ್ಲೂ ಏನ್ ಹೇಳುತ್ತೆ ಅಂತಂದ್ರೆ, ಇನ್ಫಾರ್ಮ್ ದಿ ಲೆಜಿಸ್ಲೇಚರ್ ಆಫ್ ದಿ ಕಾಸಸ್ ಆಫ್ ಇಟ್ ಸಮನ್ಸ್. ಈ ಲೆಜಿಸ್ಲೇಚರ್ ನ ಸಮನ್ಸ್ ಯಾಕೆ ಕೊಟ್ಟಿದೀವಿ, ಇದ್ರಲ್ಲಿ ಬಂದ್ ಏನಿರುತ್ತೆ ಅನ್ನೋದು ಅಷ್ಟೇ ಇನ್ಫಾರ್ಮ್ ಮಾಡಿದ್ರೆ ಸಾಕು, ಅದ್ರೊಳಗೆ ಸಂಪೂರ್ಣ ಸ್ಪೀಚ್ ಓದ್ಬೇಕು ಅನ್ನೋದಿಲ್ಲ, ಈ ತರದ್ ಯಾವ್ದು ಇಲ್ಲ. ಆದ್ರಿಂದ ಇದ್ರೊಳಗೆ ಕನ್ಫ್ಯೂಷನ್ ಸಂವಿಧಾನದಲ್ಲಂತೂ ಖಂಡಿತ ಇಲ್ಲ. ಗವರ್ನರಿಗೆ ಡಿಸ್ಕ್ರಿಷನ್ ಇದೆ, ಅವ್ರು ಎಷ್ಟು ಓದ್ಬೇಕು, ಏನ್ ಮಾಡ್ಬೇಕು ಅನ್ನೋದು ಗವರ್ನರೇ ನಿಶ್ಚಯ ಮಾಡ್ತಾರೆ. ಸಂವಿಧಾನದಲ್ಲಿ ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಎಸ್ ಎಸ್ ವಿಕ್ರಮ್ ಒಂದು ಪ್ರಶ್ನೆ ಇದೆ. ಸಪೋಸ್ ಏನಾದರೂ ಅವ್ರು ಬಂದು ತಮಗೆಷ್ಟು ಬೇಕೋ ಅಷ್ಟನ್ನು ಓದಿ ಅಥವಾ ಏನು ಅಂತಂದ್ರೆ ಅಥವಾ ಏನನ್ನೂ ಕೂಡ ಮಂಡಿಸದೇ ಹೋದರೆ ಏನಾಗಬಹುದು ಅಂತ ವಿಕ್ರಮ್ ಒಂದು ಕುತೂಹಲಕ್ಕೆ. ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದ್ರೆ ನೋಡಿ, ಲೆಜಿಸ್ಲೇಚರ್ ಅದ್ರ ಬಗ್ಗೆ ಡಿಬೇಟ್ ಮಾಡುವಂತದನ್ನ ಮಾಡುತ್ತೆ. ಆಯ್ತಾ, ಇದು ಫಾರ್ಮ್ಯಾಲಿಟಿ. ಗವರ್ನರ್ ಇಸ್ ಅ ಫಾರ್ಮಲ್ ಸೆರಿಮೋನಿಯಲ್ ಹೆಡ್, ಅದನ್ನ ನಾವು ತಿಳ್ಕೊಳ್ಬೇಕು. ಆದ್ರೆ ಅದ್ರ ಜೊತೆಗೆ ಅವರಿಗೆ ಡಿಸ್ಕ್ರಿಷನ್ ಇರುತ್ತೆ ಅನ್ನೋದನ್ನು ಸಂವಿಧಾನದಲ್ಲಿದೆ. ಆದ್ರಿಂದ ಸಂವಿಧಾನಕ್ಕೆ ಬಿಕ್ಕಟ್ಟಾಗತ್ತೆ ಅಂತ ನನಗಂತೂ ಅನ್ಸಲ್ಲ. ಒಂದ್ ಕಡೆಗೆ ಸರ್ಕಾರದ ಹಿಂಡು ದಂಡು ಪ್ರತಿನಿಧಿಗಳು ಹೋಗಿ ಒಂದ್ ಕಡೆಗೆ ಮಾತುಕತೆ, ಇನ್ನೊಂದ್ ಕಡೆಗೆ ಸಮರದ ಸಿದ್ಧತೆ. ಅಲ್ಲೇ ಫುಲ್ ಶಶಿಕಿರಣ್ ಶೆಟ್ಟಿ ಅವ್ರನ್ನ ಕಳಿಸಿ ಅಲ್ಲಿ ಏನೇನು ರೆಡಿ ಮಾಡಬೇಕು ಅದನ್ನೆಲ್ಲ ರೆಡಿ ಮಾಡಿ ಈ ರೀತಿ ಈ ಸರ್ಕಾರದ ಅಂದ್ರೆ ಸರ್ಕಾರ ಯಾವ ರೀತಿ ಪ್ರಿಪೇರ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅಂತ ಇದೇನ್ ತೋರಿಸುತ್ತೆ ಹಾಗಾದ್ರೆ? ಜಟಾಪಟಿ ಗವರ್ನರ್ಸ್ ವರ್ಸಸ್ ಈ ಸಂಘರ್ಷದಲ್ಲಿ ನಿಜಕ್ಕೂ ಕೂಡ ಇವತ್ತಾಗಲಿರುವಂತಹ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಮಧ್ಯೆ ಸಿಎಂ ಭೇಟಿಯಾಗಿದ್ದಾರೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಂ ನಿವಾಸಕ್ಕೆ CS ಶಾಲಿನಿ ರಜನೀಶ್ ಅವರು ಆಗಮಿಸಿದ್ದಾರೆ. ಗವರ್ನರ್ ಬರೋದು ಪಕ್ಕ ಆಗಿದೆ. ಈಗಾಗಲೇ ಬುಕ್ಗಳು ಕೂಡ ಅಲ್ಲಿ ತಲುಪಿವೆ. ಈ ಮಧ್ಯೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಸಿಎಂ ನಿವಾಸಕ್ಕೆ ಆಗಮಿಸಿದ್ದಾರೆ. ಗವರ್ನರ್ ಕೆಲ ಅಂಶಗಳನ್ನು ತೆಗೆದುಹಾಕುವಂತೆ CSಗೆ ತಿಳಿಸಿದ್ರು. ಆದರೆ ಮುಖ್ಯಮಂತ್ರಿಗಳು ಕೆಲ ಪದಗಳನ್ನು ತೆಗೆದುಹಾಕೋದಕ್ಕೆ ಸಿದ್ಧ ಇದ್ರು, ಆದರೆ ಕಂಪ್ಲೀಟ್ ಪ್ಯಾರಾಗಳನ್ನ ಅಳಿಸೋದಕ್ಕೆ ಸಿದ್ಧ ಇರಲಿಲ್ಲ. ಹಾಗಾಗಿ ಈಗ ಏನ್ ಬದಲಾವಣೆ ಆಗಿದೆ, ಈಗ ರಾಜ್ಯಪಾಲರು ಬಂದಂಥವರು ಪ್ರಮುಖವಾಗಿ ಓದ್ತಾರಾ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ನಾವು ನೋಡ್ತಾ ಇದ್ವಿ. ಈಗ ಒಬ್ಬರಾದ್ಮೇಲೆ ಒಬ್ಬರು ಬರ್ತಾ ಇದ್ದಾರೆ. ಸಭಾಪತಿಗಳು ಕೂಡ ಬಂದರು. ಈಗ ಅದನ್ನ ಆ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ. ಜೊತೆಗೆ ಆ ಪುಸ್ತಕಗಳು, ರಾಜ್ಯಪಾಲರಿಗೆ ಏನು ಭಾಷಣ ರೆಡಿಯಾಗಿದೆ ಆ ಪುಸ್ತಕಗಳನ್ನು ಕೂಡ ಈಗಾಗಲೇ ತಗೊಂಡು ಹೋಗ್ತಾ ಇದ್ದಾರೆ. ಆ ಪುಸ್ತಕದಲ್ಲಿರುವಂಥ ಯಾವ್ಯಾವ ಅಂಶಗಳನ್ನು ರಾಜ್ಯಪಾಲರು ಓದ್ತಾರೆ ಅನ್ನುವಂಥದ್ದಿದೆಯಲ್ಲ ಅದು. ಹರೀಶ್ ಕುಮಾರ್ ಅವರೇ, ನಾನು ಧ್ವನಿ ಕೇಳ್ತಾ ಇದೆ ಅಂತ ಭಾವಿಸ್ತೀನಿ. ನಾನು ಕೇಳ್ತಾ ಇದ್ದೆ, ಈಗ ರಾಜ್ಯಪಾಲರು ಬರ್ತಾರೆ, ರಾಜ್ಯಪಾಲರು ಓದಬೇಕು. ಯಾಕಂದರೆ ನಿಖೇತ್ ರಾಜ್ ಅವರು ಹೇಳ್ತಾರೆ ಇಲ್ಲ, ಅದು ಅವ್ರ ಕರ್ತವ್ಯ, ಅವ್ರು ಓದಲೇಬೇಕು ಅನ್ನುವಂಥದ್ದು. ಜೊತೆಗೇನು ಅಂದರೆ ರಾಜ್ಯಪಾಲರ ಅವಗಾಹನೆಗೆ ಬಿಟ್ಟಂಥ ಸಂಗತಿ, ಅವ್ರು ಬೇಕಾದ್ದನ್ನು ಓದ್ಬೋದು, ಬೇಡಲಿಲ್ಲ ಅಂತಂದರೆ ಬೇಡ ಅಂದರೆ ಬಿಡಬಹುದು ಅನ್ನುವಂಥ ಮಾತನ್ನು ವಿಕ್ರಮ್ ಫಡ್ಕೆ ಹೇಳ್ತಾ ಇದ್ರು. ಈಗ ಓದದಿದ್ದರೆ ಅಥವಾ ಬೇಕಾದಂಥ ಅಂಶಗಳನ್ನು ಮಾತ್ರ ಓದಿದರೆ ಏನು ಸರ್ ಅದು? ಈಗ ಎಲ್ಲ ನೀವು ಇಷ್ಟೊತ್ತು ಚರ್ಚೆ ಮಾಡಿದ್ದ ಸಂದರ್ಭದಲ್ಲಿ ಆರ್ಟಿಕಲ್ 160, 163, 173 ಮತ್ತು ಆರ್ಟಿಕಲ್ 200 ಇದಿಷ್ಟೂ ನೀವು ನೋಡಿದಂಥ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಎಲ್ಲವೂ ಕೂಡ ಭಾಳ ಸ್ಪಷ್ಟವಾಗಿ ತೋರಿಸಿದ್ದಾರೆ. ಯಾವ ಸಂದರ್ಭದಲ್ಲಿ ರಾಜ್ಯಪಾಲರು ಏನೇನು ಮಾಡಬೇಕು, ಸರ್ಕಾರ ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕೂಡ ಅದರಲ್ಲಿ ಸ್ಪಷ್ಟತೆ ಇದೆ. ದೇರ್ ಇಸ್ ನೋ ಆಂಬಿಗ್ಯುಟಿ ಇನ್ ದಿ ಕಾನ್ಸ್ಟಿಟ್ಯೂಷನ್. ಯಾವುದೇ ರೀತಿಯಾದಂಥ ಡೌಟ್ಸು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ. ಯಾಕೆಂತ ಹೇಳಿದ್ರೆ ಸಂವಿಧಾನ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಈ ಎಲ್ಲ ವಿಚಾರನ ಚರ್ಚೆ ಮಾಡಿ ಅದನ್ನು ಮಾಡಿರ್ತಕ್ಕಂಥ ಭಾರತದ ಸಂವಿಧಾನ. ಎಲ್ಲರೂ ಕೂಡ ಸಂವಿಧಾನದ ಪ್ರಕಾರವೇ ನಡ್ಕೊಳ್ಬೇಕು, ಯಾರೇ ಆದರೂ ಕೂಡ. ಅದು ಸಂವಿಧಾನ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಈ ಏನಾದರೂ ಸಂವಿಧಾನಕ್ಕೆ ಹೊರತಾಗಿ ಯಾರೇ ನಡ್ಕೊಂಡ್ರು ಕೂಡ ದಟ್ ವಿಲ್ ಬಿ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಬೈ ದಿ ಸುಪ್ರೀಂ ಕೋರ್ಟ್. ಇದು ಭಾಳ ಸ್ಪಷ್ಟವಾಗಿದೆ. ಡಿಸ್ಕ್ರಿಷನರಿ ಪವರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ಕೂಡ ಕೊಟ್ಟಿದ್ದಾರೆ. ಯಾವ ಸಂದರ್ಭದಲ್ಲಿ ರಾಜ್ಯಪಾಲರು ಡಿಸ್ಕ್ರಿಷನ್ಸನ್ನು ಉಪಯೋಗಿಸ್ಬೋದು, ಯಾವ ವಿಚಾರದಲ್ಲಿ ಉಪಯೋಗಿಸ್ಕೋಬೋದು ಅಂತಕ್ಕಂಥದ್ದು ಕೂಡ ಇದೆ. ತಾವು ಈ ರೀಸೆಂಟ್ ತಮಿಳ್ನಾಡು ವರ್ಸಸ್ ಸ್ಟೇಟ್ ಆಫ್ ತಮಿಳ್ನಾಡು ವರ್ಸಸ್ ಗವರ್ನರ್ ಆ ತೀರ್ಪನ್ನ ನೀವು ಹೈಲೈಟ್ಸ್ ನೋಡಿದ್ರೆ ಎಲ್ಲದಕ್ಕೂ ಕ್ಲಾರಿಟಿ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಸೊ ಆದ್ರಿಂದ ಏನೇ ಒಂದು ನಿಮಿಷ ಸರ್, ಈಗ ಲೋಕಭವನಕ್ಕೆ ಪೊನ್ನಣ್ಣ ಬಂದಿದ್ದಾರೆ. CM ಭೇಟಿ ಮಾಡಿ ಚರ್ಚೆ ಎಲ್ಲ ಆದಮೇಲೆ ಅದರ ವಿವರಗಳನ್ನು ರಾಜ್ಯಪಾಲರಿಗೆ ಕೊಡ್ಬೋದು, ಜೊತೆಗೆ ರಾಜ್ಯಪಾಲರಿಗೆ ಮನವೊಲಿಸಬಹುದು ಅಂತ. ಪೊನ್ನಣ್ಣ ಈಗ CM ನಿವಾಸ ಕಾವೇರಿಯಿಂದ ಹೊರಟಿದ್ದಾರೆ. ಲೋಕಭವನಕ್ಕೆ ಬಂದು ರಾಜ್ಯಪಾಲರನ್ನ ಭೇಟಿ ಮಾಡಿ
ಬಹುಶಃ ಅವರ ಮನವೊಲಿಸ್ಬೋದು. ಕೆಲವೊಂದು ಪಾಯಿಂಟ್ಗಳನ್ನು ತೆಗೆದಿದ್ದೀವಿ ಅಂತ ಈಗ ಸಭಾಪತಿಗಳು ಕೂಡ ಹೇಳ್ತಾ ಇದ್ರು, ಈ ಕೆಲವೊಂದು ಪಾಯಿಂಟ್ಗಳು ನಾನು ಓದಲ್ಲ ಯಾವುದೇ ಕಾರಣಕ್ಕೂ ಅಂತ. ನೋಡಿ ಎಷ್ಟರ ಮಟ್ಟಿಗೆ ಅಂತಂದರೆ, ಆರಂಭದಲ್ಲಿ ಈ ನೋಡಿ ಅವ್ರು ಬಂದ ತಕ್ಷಣವೇ ಬೇರೆ ಬೇರೆಯವ್ರು ಬಂದಾಗ ರಾಜ್ಯಪಾಲರು ತುಂಬ ಜನ ಮಾತಾಡ್ತಾ ಇದ್ರು. ಯಾವಾಗ ಒನ್ಸ್ ಪೊನ್ನಣ್ಣ ಮತ್ತು ಪಾಟೀಲರು ಬಂದ್ರಲ್ಲ, ಆ ಪಾಟೀಲರು ಬಂದಂಥ ಸಂದರ್ಭದಲ್ಲಿ ಟು ದ ಪಾಯಿಂಟ್ ಶುರು ಮಾಡ್ಕೊಂಡ್ಬಿಟ್ರು. ನೋಡಿ ಇಂತಿಂಥ ಪಾಯಿಂಟ್ಗಳಿದೆ, ನಾನು ಇದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ. ನೀವು ಕೇಂದ್ರದ ವಿರುದ್ಧ ಏನಾದರೂ ನೀವು ಓದಿಸಿದ್ರೆ ನಾನು ಓದಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೇನು ಅಂದರೆ ಇದು ಗೊತ್ತಿರಲಿಲ್ಲ, ಈಗ ಸಭಾಪತಿಗಳು ಹೇಳಿದ ಮೇಲೆ ಗೊತ್ತಾಗಿತ್ತು. ಅವ್ರು ಹೇಳಿದ್ದೇನು ಅಂದರೆ, ಕೇಂದ್ರದ ವಿರುದ್ಧ ಒಂದಿಷ್ಟು ಈ ಕರಪ್ಷನ್ ಆರೋಪಗಳು ಕೂಡ ಇವೆ ಅನ್ನುವಂಥ ಮಾತು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ನಾನು ಹೆಂಗೆ ಓದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಕೂಡ ಅವ್ರು ಹೇಳಿದ್ರು. ಸಲೀಂ ಅವ್ರು ಮಾತಾಡ್ತಾ ಇದ್ದಾರೆ, ಬನ್ನಿ. ಸಾಧನೆ ಇದೆ, ಮತ್ತೆ ಮುಂದಿನ ದಿನಗಳಲ್ಲಿ ನಾವೇನು ಮಾಡಬೇಕಂತ ಇದ್ದೀವಿ ಆ ವಿಚಾರವನ್ನು ಗವರ್ನರ್ ಓದ್ತಾರೆ. ಅದು ಅವರ ಕರ್ತವ್ಯ. ಇಲ್ಲಿ ಭಾವನೆಗಳಿಗೆ ಅವಕಾಶ ಇಲ್ಲ. ಅವರ ಕರ್ತವ್ಯ ಅವರ ಮುಂದೆ ಇದೆ. ಆ ಕರ್ತವ್ಯ ಮಾಡಿದಂತ ವಿಶ್ವಾಸ ವ್ಯಕ್ತಪಡ್ತಾ ಇದೆ. ಓಕೆ. ಸೊ ಇದು ಸಂಗತಿ. ಆರಂಭದಲ್ಲಿ ಹೋದಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಬಹಳ ಸೂಕ್ಷ್ಮವಾಗೇ ಇದ್ದರು, ಸರಳವಾಗೇ ಇದ್ದರು. ಆದರೆ ಇವರಿಬ್ಬರು ಬಂದಾದಮೇಲೆ ಸ್ವಲ್ಪ ಸ್ಟ್ರಾಂಗ್ ಆದರು, ಸ್ವಲ್ಪ ಗಟ್ಟಿ ಆದರು. ಇಲ್ಲ, ನಾನು ಈ ರೀತಿ ನೀವೆಲ್ಲ ಓದಿಸಿದ್ರೆ ನಾನು ಅದನ್ನು ಓದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನೇರವಾಗಿ ಹೇಳಿದರು ಅನ್ನುವಂಥ ಮಾತು. ಬನ್ನಿ, ನಮ್ಮ ಜೊತೆಗೆ ವಿಶ್ವ ಈಗ ಜಾಯ್ನ್ ಆಗಿದ್ದಾರೆ, ಮೋಹನ್ ವಿಶ್ವ ಅವರು. ಮೋಹನ್, ನಾವು ನೋಡ್ತಾ ಇದ್ದೀವಿ ಏನು ನಡೀತಾ ಇದೆ ಅನ್ನುವಂಥದ್ದು ಒಂದು ದೊಡ್ಡ ಜಟಾಪಟಿ. ನಾವೆಲ್ಲೋ ಕೇಳಿದ್ದೀವಿ, ವೆಸ್ಟ್ ಬೆಂಗಾಲಲ್ಲಾಯಿತು, ತಮಿಳ್ನಾಡಲ್ಲಾಯಿತು, ಈ ಕಡೆಗೆ ಕೇರಳ ಸರ್ಕಾರ ಮತ್ತು ರಾಜ್ಯಪಾಲರು ಆರಿಫ್ ನಡುವೆ ಆಗಿತ್ತು ಅಂತ. ಈಗ ರಾಜ್ಯದಲ್ಲೂ ಕೂಡ ಶುರುವಾಗಿದೆ. ಈಗ ರಾಷ್ಟ್ರಪತಿಗಳು ಅಂಕಿತ ಹಾಕಿರುವಂಥ ಸಂಗತಿಯನ್ನು ನೀವು ಅದನ್ನು ಟೀಕ್ಸ್ ಏನಾದರೂ ಹೇಳಿಸೋದಾದರೆ ಅದನ್ನು ನಾನು ಹೇಳಕ್ಕೆ ಹೆಂಗೆ ಸಾಧ್ಯ ರಾಜ್ಯಪಾಲನಾಗಿ ಅನ್ನುವಂಥದ್ದು ರಾಜ್ಯಪಾಲರ ಪ್ರಶ್ನೆ. ಇದೀಗ ತಾನೇ ಸಭಾಪತಿಗಳು ಕೂಡ ಮಾತಾಡ್ತಾ ಇದ್ರು, ಒಂದಷ್ಟು ಭ್ರಷ್ಟಾಚಾರದ ವಿಚಾರಗಳನ್ನೂ ಕೂಡ ಸೇರಿಸಲಾಗಿದೆ ಅಂತ. ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಒಪಿನಿಯನ್ ತಗೊಳ್ತೀನಿ. ಮೋಹನ್ ವಿಶ್ವ ಇದ್ದಾರೆ, ಬಿಜೆಪಿ ವಕ್ತಾರ. ಮೋಹನ್, ನೋಡ್ತಾ ಇದ್ದೀವಿ ಏನೇನು ನಡೀತಾ ಇದೆ ಅಂತ, ಏನಂತೀರಿ ಸರ್? ಹೌದು ರಂಗನಾಥ್ ಸರ್, ನೀವು ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರಿ. ನಿಜವಾಗ್ಲೂ ಈ ತರ ವ್ಯಕ್ತಿಗಳಿಂದನೇ ಇವತ್ತು ಒಂಥರ ಈ ರಾಜಕಾರಣದಲ್ಲಿ ಒಂಥರ ಏನ್ ಹೇಳ್ತಾರೆ, ಅದಕ್ಕೊಂದು ಕೆಟ್ಟ ಹೆಸರು ಬರ್ತಾ ಇರೋದು, ಎಲ್ಲರೂ ಕೆಟ್ಟದಾಗಿ ನೋಡ್ತಾ ಇರೋದು. ನೀವು ನೋಡಿ, ಸ್ಪೆಸಿಫಿಕ್ ಆಗಿ ಈ ಸದನವನ್ನ ಅವರು ಜಿ ರಾಮ್ಜಿ ಬಗ್ಗೆನೆ ಚರ್ಚೆ ಮಾಡ್ಲಿಕ್ಕೆ ಹೆಚ್ಚು ಸಮಯ ಕೊಡ್ತೀವಿ ಅಂತ ಹೇಳಿ ಕರೆದಂತ ಸ್ಪೆಷಲ್ ಸೆಷನ್ ಆಯ್ತಲ್ವಾ. ಸೊ ಇಲ್ಲಿ ನಾನೀಗ ಪ್ರಿಯಾಂಕಾ ಖರ್ಗೆ ಅವ್ರು ಮಾತಾಡಿದ್ ನೋಡಿದೆ, HK ಪಾಟೀಲ್ ಅವ್ರು ಕರೆದಿದ್ದೆಲ್ಲ ನೋಡಿದೆ, ಮಾತಾಡಿದೆ. ನೀವು ಈ VBG ರಾಮ್ಜಿ ಅನ್ನೋದು ಯಾವುದೋ ಒಂದು ನೋಟಿಫಿಕೇಶನ್ ಅಲ್ಲ ಸರ್, ಅದು ಒಂದು ಕಾಯ್ದೆ. ಆ ಕಾಯ್ದೆ ಸಂಸತ್ತಲ್ಲಿ ವೋಟ್ ಹಾಕಿ 2 ರಾಜ್ಯಸಭಾ ಲೋಕಸಭೆನಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಆಗಿದೆ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ. ಆ ಅಂಕಿತ ಆಗಿರೋ ಕಾಯ್ದೆಯ ವಿರುದ್ಧ ಒಂದಷ್ಟು ಹಸಿ ಸುಳ್ಳುಗಳನ್ನ ಇವರು ರಾಜ್ಯಪಾಲರ ಭಾಷಣದಲ್ಲಿ ಸೇರಿಸಿ ನೀವು ಅದನ್ನ ಹೇಳಿ ಅಂತ ಹೇಳಿದಾಗ, ಆಬ್ವಿಯಸ್ಲಿ ರಾಜ್ಯಪಾಲರು ಹ್ಯಾಸ್ ಎ ಡಿಸ್ಕ್ರಿಷನ್ ಟು ಸೇ ಐ ಶುಡ್ ನಾಟ್ ಆರ್ ಐ ವಿಲ್ ನಾಟ್ ರೀಡ್ ದಿಸ್ ಪರ್ಟಿಕ್ಯುಲರ್ ವರ್ಡ್, ಪರ್ಟಿಕ್ಯುಲರ್ ಲೈನ್ ಅಂತ ಹೇಳಿ. ಓಕೆ, ಹಾಗಾದ್ರೆ ಆರ್ಟಿಕಲ್ 176 ಮತ್ತೆ 163 ಅದನ್ನ ಬಿಜೆಪಿ ಅವರಿಗೆ ಓದಕ್ಕೆ ಹೇಳಿ ಅಂತ ಹೇಳಿದ್ರು ಪ್ರಿಯಾಂಕ್ ಖರ್ಗೆ. ಅದರಲ್ಲಿ ತುಂಬಾ ಸ್ಪಷ್ಟವಾಗಿ ಅದರಲ್ಲಿ ನಮೂದಿಸಲಾಗಿದೆ, ಕೊಟ್ಟಿದ್ದನ್ನು ಓದಬೇಕು ಅನ್ನೋದನ್ನು ನಮೂದಿಸಲಾಗಿದೆ ಅನ್ನುವಂಥದ್ದು ಅವರ ಮಾತು. ಏನಂತೀರಿ? ಎಕ್ಸಾಕ್ಟ್ಲಿ ಸರ್. ಆರ್ಟಿಕಲ್ 175, 176 ಓದಿದ್ರೆ ಗವರ್ನರ್ ರೆಫ್ಯೂಸ್ ಮಾಡಂಗಿಲ್ಲ, ಅವ್ರ ಅಡ್ರೆಸ್ ನ ಮಾಡ್ಲೇಬೇಕು ಸೆಕ್ಷನ್. ಅದ್ರಲ್ಲಿ 2 ಮಾತೇ ಇಲ್ಲ. ಈ ಪರ್ಟಿಕ್ಯುಲರ್ ಕೇಸ್ ನಲ್ಲೂ ಅಷ್ಟೇ ಸಾಮಾನ್ಯ ರಾಜ್ಯಪಾಲರು ನಾನು ಅಡ್ರೆಸ್ ಮಾಡಲ್ಲ ಅಂತ ಎಲ್ಲೂ ಹೇಳ್ತಾ ಇಲ್ಲ. ಅವ್ರ ಆಕ್ಷೇಪಣೆ ಇರೋದು ಕೆಲವೊಂದು ವರ್ಡಿಂಗ್ಸ್ ಗಳಿಗೆ, ಕೆಲವೊಂದು ಪ್ಯಾರಾಗ್ರಾಫ್ ಗಳಿಗೆ. ಇದೇ ಕಲ್ಕತ್ತಾ ಹೈಕೋರ್ಟ್ 1966 ಜಡ್ಜ್ಮೆಂಟ್ ನೋಡಿದ್ರೆ ಅದ್ರಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳಿದೆ, ರಾಜ್ಯಪಾಲರು ಅಡ್ರೆಸ್ ಮಾಡಬೇಕು ನಿಜ, ಆದ್ರೆ ಅದ್ರಲ್ಲಿರುವಂತ ಕೆಲವೊಂದು ಪ್ಯಾರಾಗ್ರಾಫ್ ವರ್ಡ್ಸ್ ಗಳು ಅದು ಕಾನ್ಸ್ಟಿಟ್ಯೂಷನಲ್ ಏನ್ ಹೇಳ್ತಾರೆ, ಇದನ್ನ ಸುಪ್ರೀಮಸಿನ ಏನಾದ್ರು ಸಮಸ್ಯೆ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಅಥವಾ ಏನಾದ್ರು ಕಂಟೇಜಿಯಸ್ ಆಗಿದೆ ಅಂತ ಹೇಳಿದ್ರೆ ಅದನ್ನ ಒಮಿಟ್ ಮಾಡುವಂತ ಅಧಿಕಾರ ರಾಜ್ಯಪಾಲರಿಗೆ ಇದೆ ಅಂತ ಹೇಳಿ ಕಲ್ಕತ್ತಾ ಹೈಕೋರ್ಟ್ ಹೇಳಿದೆ ಸರ್. ರೀಸೆಂಟ್ ಆಗಿ ತಮಿಳ್ನಾಡು ಗವರ್ನರ್ ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ, ಅವ್ರ ಬಾಯಲ್ಲಿ ತಮಿಳ್ನಾಡಿಗೆ 12 ಲಕ್ಷ ಕೋಟಿ ಬಂಡವಾಳ ಬಂದಿದೆ ಕಳೆದ ವರ್ಷ ಅಂತ ಹೇಳಲಾಗಿತ್ತು. ಆ 12 ಲಕ್ಷ ಕೋಟಿ ಅಂದ್ರೆ ಆಲ್ಮೋಸ್ಟ್ 50% ಆಫ್ GDP. ಅದೆಂತ ಹಸಿ ಸುಳ್ಳು, ಅದನ್ನ ಅವ್ರು ಹೇಳಲ್ಲ ಅಂತ ಹೇಳಿದ್ರು. ಅದೇ ರೀತಿ ಫಾರ್ ಎಕ್ಸಾಂಪಲ್ VV ರಾಮ್ಜಿನಲ್ಲಿ ಸರ್, ಈಗ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳಿದ್ರು ನಾವೇನ್ ಸುಳ್ಳು ಹೇಳ್ಬಿಟ್ಟಿದೀವ, ಸುಳ್ಳು ಹೇಳಿದ್ರೆ ಅದನ್ನ ಬೇಕಾದ್ರೆ ಓದೋದ್ ಬೇಡ ಅನ್ಬಿಟ್ಟು. ಒಂದ್ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ರಂಗನಾಥ್ ಸರ್ ನಿಮ್ಗೆ. HK ಪಾಟೀಲ್ ಮಾತಾಡೋದು ನಾನು ನೋಡ್ತಾ ಇದ್ದೆ. ಅವರು VBG ರಾಮ್ಜಿ ಬಗ್ಗೆ ಮಾತಾಡ್ಬೇಕಾದ್ರೆ ಗ್ರಾಮ ಪಂಚಾಯಿತಿಗಳ ಹಕ್ಕನ್ನು ಇದರಲ್ಲಿ ಕಸಿದುಕೊಳ್ಳಲಾಗಿದೆ ಅಂತ ಒಂದ್ ಮಾತು ಹೇಳಿದ್ರು ಸರ್. ಈಗ ಇದು ಎಂತ ಹಸಿ ಸುಳ್ಳು ಅಂತ ಹೇಳ್ಬಿಟ್ಟು ನಾನು ಈ ಕಾಯ್ದೆಯ ಒಂದು ಸೆಕ್ಷನ್ ಬಗ್ಗೆ ನಿಮಗೆ ಕೋಟ್ ಮಾಡ್ತೀನಿ ಸರ್. ನೀವು VBG ರಾಮ್ಜಿ ಕಾಯ್ದೆ ಸೆಕ್ಷನ್ 16 ತೆಗೆದು ನೋಡಿದ್ರೆ ಸರ್, ಅದರಲ್ಲಿ ಪಂಚಾಯಿತಿಗಳ ಹಕ್ಕು ಬಗ್ಗೆ ಉಲ್ಲೇಖ ಆಗಿದೆ ಸರ್. ಓದ್ತೀನಿ ನೋಡಿ ಸರ್, ದಯವಿಟ್ಟು ಒಂದು 30 ಸೆಕೆಂಡ್ಸ್. ಸೆಕ್ಷನ್ 16(1) ಓದಿದ್ರೆ ನೀವು, ದ ಪಂಚಾಯತ್ಸ್ ದ ಡಿಸ್ಟ್ರಿಕ್ಟ್, ಇಂಟರ್ಮೀಡಿಯೇಟ್ ಅಂಡ್ ವಿಲೇಜ್ ಲೆವೆಲ್ಸ್ ಶಾಲ್ ಬಿ ದಿ ಪ್ರಿನ್ಸಿಪಲ್ ಅಥಾರಿಟೀಸ್
for planning, implementation and monitoring of the scheme made under this act ಅಂತ ಹೇಳುತ್ತೆ ಸರ್. ಪ್ಲಾನ್ ಮಾಡೋದು ಅವರೇ, ಇಂಪ್ಲಿಮೆಂಟೇಷನ್ ಮಾಡೋದು ಅವರೇ, ಮಾನಿಟರ್ ಮಾಡೋದು ಪಂಚಾಯತಿನೇ ಸರ್. ನೆಕ್ಸ್ಟ್ 16 subsection 2 ಹೋದ್ರೆ the panchayat at the district level shall oversee and coordinate implementation of the scheme in the district, including finalization and approval of the aggregate district level plan, supervision, monitoring of works, ensuring convergence and perform such other functions as may be assigned to it by the state government. So specific ಆಗಿ ಇಲ್ಲಿ ನಿಮ್ಗೆ ರಾಜ್ಯ ಸರ್ಕಾರದ ಇನ್ವಾಲ್ವ್ಮೆಂಟ್, ಪಂಚಾಯತಿಗಳ ಇನ್ವಾಲ್ವ್ಮೆಂಟ್ ಇದ್ದಾಗ ಇವರು ಇದು ಆಕ್ಟ್ ಅಲ್ಲಿ ಇರ್ಬೇಕಾದ್ರೆ ಸಂಸತ್ನಲ್ಲಿ ಪಾಸ್ ಆಗಿ ರಾಷ್ಟ್ರಪತಿಗಳ ಅಂಕಿತ ಬಂದ ಮೇಲೆ ಈ ಪರ್ಟಿಕ್ಯುಲರ್ ವಿಚಾರವಾಗಿ ಇವರು ಸುಳ್ಳನ್ನ ಹೇಳಿ ರಾಜ್ಯಪಾಲರ ಕೈಯಲ್ಲಿ ಓದಿಸುವಂತ ಹೇಳಿದಾಗ ರಾಜ್ಯಪಾಲರು ಹ್ಯಾಸ್ ಎವರಿ ರೈಟ್ ಟು ಸೇ ಈ ಪರ್ಟಿಕ್ಯುಲರ್ ಸುಳ್ಳನ್ನು ನಾನು ಹೇಳಲ್ಲ ಅಂತ ಹೇಳ್ಬಿಟ್ಟು ಸರ್. ಇದು ಕೋರ್ಟ್ ಹೇಳಿರೋದು ಸರ್. ರಾಜ್ಯಪಾಲರು ಅಡ್ರೆಸ್ ಮಾಡ್ಬೇಕು ಅಂತ ಸಂವಿಧಾನ ಹೇಳುತ್ತೆ ಸರ್. ಆದ್ರೆ ಹಿಂಗೆ ಅಡ್ರೆಸ್ ಮಾಡ್ಬೇಕು, ಅವ್ರು ಹೇಳಿದನ್ನೆಲ್ಲ ಹೇಳ್ಬೇಕು ಅಂತ ಯಾವ ಕೋರ್ಟು ಇದುವರೆಗೂ ಎಲ್ಲೂ ಒಂದು ಡಿಕ್ಟೇಷನ್ ಆಗಿ ಎಲ್ಲೂ ಬಂದಿಲ್ಲ ಸರ್. ಸೊ ರಾಜ್ಯಪಾಲರು ಆಕ್ಷೇಪಣೆ ಇರೋದು ಅಲ್ಲಿರುವಂತ ಕೆಲವೊಂದು ವಿಚಾರಗಳಿಗೆ. ಇವರು ಯಾರನ್ನೇ ಮೆಸ್ಲಿಕ್ಕೆ ಇವತ್ತು ಈ ತರ ಸುಳ್ಳು ಹೇಳ್ತಾ ಇದಾರೆ, ರಾಹುಲ್ ಗಾಂಧಿ ಮೆಸ್ಲಿಕ್ಕೆ ಈ ತರ ಸುಳ್ಳುಗಳನ್ನ ಹೇಳ್ತಾ ಇದಾರೆ. ಈ ಕಾಯ್ದೆ ಬಗ್ಗೆ ಚರ್ಚೆ ಮಾಡ್ಲಿ ಸರ್ ಸದನದಲ್ಲಿ, ಏನ್ ಪ್ರಶ್ನೆ ಇದೆಯೋ ಕೇಳಿ, ಎಲ್ಲದಕ್ಕೂ ಉತ್ತರ ಕೊಡೋಣ ನಾವು ವಿರೋಧ ಪಕ್ಷವಾಗಿ ಎಲ್ಲಾನು. ಅದನ್ನ ಬಿಟ್ಟು ನೀವು ಹಸಿ ಹಸಿ ಸುಳ್ಳನ್ನ, ಒಂದು ಕಾಯ್ದೆ ಪಾಸ್ ಆಗಿದೆ ಸರ್ ಸಂಸತ್ನಲ್ಲಿ, ನೀವು ಅದರಲ್ಲಿರುವಂತ ಒಂದು ವಿಚಾರನ ಏನಕ್ಕೆ ಸುಳ್ಳು ಹೇಳ್ತಾ ಇದ್ದೀರಾ? ರಾಜ್ಯಪಾಲರ ಆಕ್ಷೇಪಣೆ ಇರೋದು ಆ ವಿಚಾರದಲ್ಲಿ ಅಷ್ಟೇ. ರಾಹುಲ್ ಗಾಂಧಿನ ಮೆಚ್ಚೋದಕ್ಕೋಸ್ಕರ ಇವರು ಆಯ್ತಲ್ಲ, ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಉಳಿಸ್ಕೋಬೇಕು, ಡಿ ಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಗಳಿಸ್ಕೋಬೇಕು, ಅವ್ರನ್ನ ಮೆಚ್ಚೋದಕ್ಕೋಸ್ಕರ ಮಾಡ್ತಿರುವಂತ ಕೆಲಸ ಬಿಟ್ರೆ ಇದು ಮತ್ತೆ ಏನೂ ಅಲ್ಲ. ಎಂತ ದುರ್ದೈವ ಅಂದ್ರೆ ರಂಗನಾಥ್ ಸರ್, ಇವ್ರು ಹೇಳುವಂತ ಸುಳ್ಳುಗಳಿಗೆ ಇವತ್ತು ಸಂವಿಧಾನಾತ್ಮಕವಾದಿ ಇರುವಂತ ರಾಜ್ಯಪಾಲರ ಹುದ್ದೆ. ಒಂದ್ ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿ ಮೋಹನ್ ವಿಶ್ವ ಇನ್ನಷ್ಟು ನಿಮ್ ಜೊತೆ ನಾನು ಮಾತಾಡ್ತೀನಿ. ಒಂದಷ್ಟು ವಿವರಗಳನ್ನು ಕೊಡ್ತಾ ಇದೀವಿ. ರಾಜ್ಯಪಾಲರಿಂದ ಪ್ರತ್ಯೇಕ ಭಾಷಣ. ಎಸ್, ಕೆಲವೊಂದು ಪಾಯಿಂಟ್ಗಳನ್ನು ರಾಜ್ಯಪಾಲರು ತೆಗೆದು ತಾವು ಸಿದ್ಧಪಡಿಸ್ಕೊಂಡಿದ್ದಾರಂತೆ. ರಾಜ್ಯಪಾಲರು ಪ್ರತ್ಯೇಕ ಭಾಷಣ ಅಂದ್ರೆ ಕೆಲವೊಂದು ಪಾಯಿಂಟ್ಗಳನ್ನು ಬಿಟ್ಟಿದ್ದಾರೆ, ಪ್ರತ್ಯೇಕ ಭಾಷಣವನ್ನು ಸಿದ್ಧಪಡಿಸಿದ್ದಾರೆ. ಇದು ಕಾನೂನಿಗೆ ಪೂರಕನ ಅಥವಾ ವಿರುದ್ಧನ ಅನ್ನೋದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ರಾಜ್ಯ ಸರ್ಕಾರ ಏನು ಹೇಳುತ್ತೆ, ರಾಜ್ಯ ಸರ್ಕಾರ ಏನು ಕೊಡುತ್ತೆ ಅದನ್ನು ಓದಬೇಕು ರಾಜ್ಯಪಾಲರು ಅನ್ನುವಂಥದ್ದು ಇದೆಯಲ್ಲ, ಇಲ್ಲ. ಕೆಲವೊಂದು ಪಾಯಿಂಟ್ಗಳನ್ನು ಬಿಟ್ಟು ಅವರು ಪ್ರತ್ಯೇಕವಾದಂಥ ಭಾಷಣವನ್ನು ರಚನೆ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾತು. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ನಿಖೇತ್ ರಾಜ್ ಅವ್ರಿಗೆ ಕೇಳಬೇಕಾಗಿದ್ದು, ಈಗ ಹರೀಶ್ ಕುಮಾರ್ ಅವ್ರಿಗೆ ಕೇಳ್ತಾ ಇದ್ದೀನಿ. ಹರೀಶ್ ಕುಮಾರ್ ಹೆಗಡೆ ಅವರೇ, ಬಹುಶಃ ನಾನು ಧ್ವನಿ ಕೇಳ್ತಾ ಇದ್ದಂತ ಭಾವಿಸ್ತೀನಿ. ಈಗ ರಾಜ್ಯಪಾಲರು ತುಂಬ ಸ್ಪಷ್ಟ, ಇದು ನೀವು ಕೊಟ್ಟಂಥ ಭಾಷಣವನ್ನು ನಾನು ಓದಲ್ಲ, ಭಾಷಣವನ್ನು ನಾನು ಮಾರ್ಪಾಡು ಮಾಡ್ಕೋತೀನಿ ಅಂತ. ಆ ಭಾಷಣ ಈಗ ಮಾರ್ಪಾಡಾಗಿದೆ. ಅಂದರೆ ಈ ಪುಸ್ತಕಗಳೇನು ಓದ್ವಲ್ಲ ಸರ್, ಹಿಂಡು ಪುಸ್ತಕಗಳು, ಆ ಪುಸ್ತಕಗಳೆಲ್ಲ ಈ ತಮ್ಮದೇ ಆದಂಥ ಒಂದು ಭಾಷಣವನ್ನು ಅವರು ರೆಡಿ ಮಾಡ್ಕೊಂಡಿದ್ದಾರೆ ಅಂತ. ಏನಂತೀರಿ? ಆ ರೀತಿ ಓದಲಿಕ್ಕೆ ಅವಕಾಶ ಇದೆಯಾ ಸರ್? ಇದು ಭಾಳ ಸಂದಿಗ್ಧ ಪರಿಸ್ಥಿತಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಸರ್ಕಾರ ಕೊಟ್ಟಿರ್ತಕ್ಕಂಥ ಭಾಷಣದ ಪ್ರತಿ ಮತ್ತು ಅದನ್ನು ಗವರ್ನರ್ ಅವರು ಮಾಡಿಫೈ ಮಾಡಿ ಅವರು ಓದ್ತಕ್ಕಂಥ ಭಾಷಣಕ್ಕೂ ಸ್ವಲ್ಪ ವ್ಯತ್ಯಾಸಗಳಿದ್ದಂಥ ಸಂದರ್ಭದಲ್ಲಿ ಅದನ್ನು ಏನು ಮಾಡಬೇಕು ಅನ್ನೋದಕ್ಕೆ ನಮ್ಮ ಕಾನೂನಿನಲ್ಲೆಲ್ಲೂ ಕೂಡ ಇವತ್ತವರೆಗೂ ವ್ಯಾಖ್ಯಾನಗಳಿಲ್ಲ. ಸೊ ಇದು ಭಾಷಣ ಮಾಡ್ತಾರೆ, ಅಲ್ಲಿಗೆ ಒಂದು ಸಮಸ್ಯೆ ಮುಗೀತು. ಆನಂತರ ಏನು ಮಾತಾಡಿದ್ರು ಏನು ಮಾತಾಡಿಲ್ಲ ಅಂತಕ್ಕಂಥದ್ದು ಅದು ಕಾನೂನಿನ ವಿಮರ್ಶೆಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಸೊ ಈಗ ಕೆಲವು ವಿಚಾರಗಳು ನಾವು ನೋಡ್ತಾ ಹೋದರೆ ಎಲ್ಲ ಕಾನೂನಿನ ತಜ್ಞರು ಕೂಡ ತಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಸಂವಿಧಾನದಲ್ಲಿ ಎಲ್ಲದಕ್ಕೂ ಸ್ಪಷ್ಟತೆ ಇದೆ, ಆದರೆ ಎಲ್ಲೋ ಒಂದು ಕಡೆ ಆಂಬಿಗ್ಯೂಟಿ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಗವರ್ನರ್ ಅವರ ವಿವೇಚನೆಗೂ ಇದೆ ಮತ್ತು ಸರ್ಕಾರದ ವಿವೇಚನೆಗೂ ಇದೆ. ಬಟ್ ಎವ್ರಿಥಿಂಗ್ ಶುಡ್ ಬಿ ವಿತ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಆ್ಯಂಡ್ ಏನೇ ಮಾಡಿದರೂ ಕೂಡ ಅದು ಸಂವಿಧಾನದ ವಿರೋಧವಾಗಿರಬಾರ್ದು. ಬಳಸ್ತಕ್ಕಂಥ ಪದಗಳಾಗಲಿ ಸಬ್ಜೆಕ್ಟ್ ಆಗಲಿ ಎಲ್ಲವೂ ಕೂಡ ಕಾನೂನಿನ ಒಳಗಡೆ ಇರಬೇಕು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿದೆ. ನೋಬಡಿ ಈಸ್ ಅಬೌವ್ ದ ಲಾ ಅನ್ನೋದು ನಮ್ಗೆ ಗೊತ್ತಿದೆ. ಅದು ಸುಪ್ರೀಂ ಕೋರ್ಟ್ ಹೇಳ್ತಾನೆ ಇರ್ತದೆ ಯಾವಾಗಲೂ, ನೋಬಡಿ ಈಸ್ ಅಬೌವ್ ದ ಲಾ, ಎವ್ರಿಬಡಿ ಶುಡ್ ಫಾಲೋ ದ ಲಾ ಅಂತಕ್ಕಂಥದ್ದು ನಮ್ಮ ದೇಶದ ಕಾನೂನು. ರೈಟ್. ಈ ಡಿಸ್ಕ್ರಿಷನ್ ಅನ್ನೋದನ್ನು ವ್ಯಾಖ್ಯಾನಿಸೋದಾದ್ರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ವಿವೇಚನೆಗೆ ಅವಕಾಶಗಳಿರುವಂತದ್ದು? ಅಂದ್ರೆ ಈಗ ಅವರೇ ಮಾರ್ಪಾಡು ಮಾಡ್ಕೊಂಡು ಹೇಳೋದಕ್ಕೆ ಅವಕಾಶಗಳಿದೆಯಾ? ಅದಕ್ಕೇನಾದ್ರೂ ಸ್ಪಷ್ಟತೆ ಇದೆಯಾ ಅಂತ? ಈಗ ಸುಪ್ರೀಂ ಕೋರ್ಟ್ ಅವರು ಕೊಟ್ಟಿರ್ತಕ್ಕಂಥ ರೀಸೆಂಟ್ ಜಡ್ಜ್ಮೆಂಟ್ ತಮಿಳ್ನಾಡು ಕೇಸ್ನಲ್ಲಿ ಡಿಸ್ಕ್ರಿಷನ್ ಯಾವ್ಯಾವ ಸಂದರ್ಭಗಳಲ್ಲಿ ಗವರ್ನರು ಉಪಯೋಗಿಸ್ಕೋಬಹುದು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಸ್ಪಷ್ಟತೆ ಏನು ಅಂತ ಹೇಳಿದ್ರೆ, ಕೆಲವು ರೈಡರ್ ಕ್ಲಾಸ್ಗಳಿದೆ ಸರಳವಾಗಿ. ಪಾಯಿಂಟ್ ನಂಬರ್ 1, 2, 3 ಸರ್, ಸುಪ್ರೀಂ ಕೋರ್ಟ್ ತಮಿಳುನಾಡಿನ ರಾಜ್ಯಪಾಲರಿಗೆ ಕೊಟ್ಟಿರುವಂತ ಇನ್ಸ್ಟ್ರಕ್ಷನ್ಸ್ ಗಳಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಪಾಯಿಂಟ್ ನಂಬರ್ 1, 2, 3 ಸರಳವಾಗಿ ಹೇಳಿ ಸರ್, ಏನ್ ಹೇಳಿದೆ?
ಸರ್ ಇಲ್ಲಿ 3 ಪಾಯಿಂಟ್ ಹೇಳಿದ್ದಾರೆ. ಗವರ್ನರ್ಸ್ ಡಿಸ್ಕ್ರಿಷನ್, ಬಿಲ್ಸ್ ಅಂಡರ್ ದಿ ಸೆಕೆಂಡ್ ಪ್ರಾವಿಸೋ ಟು ಆರ್ಟಿಕಲ್ 200 ಅಪ್ಲೈ ಆರ್ಟಿಕಲ್ 200, bills requiring presidential assent under the specific constitutional provisions, bills threatening ಫೌಂಡೇಶನಲ್ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್. ಈ 3 ಸಂದರ್ಭಗಳಲ್ಲಿ ಅವರು ಯಾವ ರೀತಿ ಡಿಸ್ಕ್ರಿಷನ್ ಅನ್ನ ಬಳಸಬಹುದು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಸೊ ಅಷ್ಟರೊಳಗೆ ಅವರು ಮಾಡಬೇಕು ಅಂತಕ್ಕಂಥದ್ದಿದೆ. ಹರೀಶ್ ಕುಮಾರ್ ಇಲ್ಲಿ ನಂದೊಂದು ಪ್ರಶ್ನೆ ಇದೆ ಸರ್. ದಯವಿಟ್ಟು ಕೇಳಿಸ್ಕೊಳ್ಳಿ ಹರೀಶ್ ಕುಮಾರ್ ಜಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ನಾನು ಇಲ್ಲಿ ಇಬ್ಬರನ್ನ ನಾವು ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ವಿ. ಒಂದು ಸಭಾಪತಿಗಳು ಬಸವರಾಜ ಹೊರಟ್ಟಿ ಅವರು ಹೇಳಿದಂಥ ಮಾತು. ಬಸವರಾಜ ಹೊರಟ್ಟಿ ಅವರು ಹೇಳ್ತಾರೆ, ವೆರಿ ಇಂಪಾರ್ಟೆಂಟ್, ನಮಗೂ ಕೂಡ ಗೊತ್ತಿರಲಿಲ್ಲ, ಅವ್ರು ಹೇಳಿದ ಮೇಲೆ ಗೊತ್ತಾಗಿದ್ದು, ಕೇಂದ್ರದ ವಿರುದ್ಧ ಕೆಲವೊಂದು ಪಾಯಿಂಟ್ಸ್ಗಳಿದೆ, ಇನ್ಕ್ಲೂಡಿಂಗ್ ಕರಪ್ಷನ್ ಅನ್ನುವಂಥದ್ದು. ನನ್ನ ಪ್ರಶ್ನೆ ತಮಗೆ, ಈ 3 ಇನ್ಸ್ಟ್ರಕ್ಷನ್ಸ್ಗಳಿದೆಯಲ್ಲ, ಆ 3 ಇನ್ಸ್ಟ್ರಕ್ಷನ್ಸ್ಗಳು ಇದರ ವ್ಯಾಪ್ತಿಗೆ ಬರುತ್ತಾ? ನಂಬರ್ 1. ನಂಬರ್ 2, ಖರ್ಗೆ ಅವರು ಹೇಳಿದಂಥ ಮಾತು. ಖರ್ಗೆ ಅವ್ರು ಏನು ಹೇಳಿದರು ಅಂತಂದರೆ, ನಮಗಾದಂಥ ಮೋಸ, ತೆರಿಗೆ ಭಯೋತ್ಪಾದನೆ, ಅದನ್ನು ನಾವು ಹೇಳಿಸ್ಬಾರ್ದಾ, ರಾಜ್ಯಪಾಲರ ಹತ್ರ ಹೇಳಿಸ್ಬಾರ್ದಾ ಅಂತಂದರು. ಅದು ಈ ಪಾಯಿಂಟ್ಗಳಲ್ಲಿ ಬರುತ್ತಾ? ಸಂಕ್ಷಿಪ್ತವಾಗಿ ಸರ್, ಸಂಕ್ಷಿಪ್ತವಾಗಿ ಪ್ಲೀಸ್. ಸರ್, ಈ ಪಾಯಿಂಟ್, ಈ ವಿಚಾರ ಇದು ಹೊಸದಾಗಿ ಹುಟ್ಟುಕೊಂಡಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ತನ್ನದೇ ಅಧಿಕಾರದಲ್ಲಿ ಕಾನೂನು ಮಾಡ್ತಕ್ಕಂಥ ಅಧಿಕಾರ ಇದೆ. ರಾಜ್ಯ ಸರ್ಕಾರಕ್ಕೂ ಕೂಡ ತನ್ನ ಅಧಿಕಾರದಲ್ಲಿ ವ್ಯಾಪ್ತಿಯಲ್ಲಿ ಕಾನೂನು ಮಾಡ್ತಕ್ಕಂಥದ್ದು ಅಧಿಕಾರ ಇದೆ. ಆ ಕಾನೂನು ಒಂದ್ ನಿಮಿಷ ಹಾಗೇರಿ ಸರ್.